ಹ್ಞೂ ಸರ್. ಸರ್ ಇದು 1 ಎಕರೆಯಲ್ಲಿ ನಾನು ಒಂದು 20 ಬೆಳೆ ಮಾಡ್ಕೊಂಡಿದ್ದೀನಿ ಸರ್. ಬರೀ ಒಂದು 1/4 ಎಕರೆಯಲ್ಲಿ ಒಂದು 20 ಬೆಳೆ ವೆರೈಟಿ ಮಾಡ್ಕೊಂಡಿದ್ದೀನಿ ಸರ್ ನಾನು. ಹಂಗಾಗಿ ಮುಗುಳು ಮೆಣಸಿನಕಾಯಿ ಅಂತಾರೆ. ಅದು 8 ವರ್ಷ ಇರುತ್ತೆ ನೋಡಿ ಸರ್. ಅದು 8 ವರ್ಷ. 8 ವರ್ಷ ಇರುತ್ತೆ ಸರ್ ಅದು. ಸರ್ ಜೇನು ಸಾಕಿದ್ದೀನಿ ಸರ್. ತೋಟಗಾರಿಕೆ ಇಲಾಖೆ ಕೊಟ್ಟರು ನಮಗೆ. ನಾವು ಅಪ್ಲಿಕೇಶನ್ ಹಾಕಿದ್ವಿ, ನಮಗೆ ಕೊಟ್ಟರು ಸರ್. ಅದೇ ಇಲ್ಲೇ ನಾವು ಕತ್ಲಗೆರೆ ಯೂನಿವರ್ಸಿಟಿ ಫಾರ್ಮ್ನಾಗೆ ನಮಗೆ ಇದು ಕರೆದಿದ್ರು ಸರ್ ಅವರು. ತರಬೇತಿ ಕರೆದಿದ್ರು ಸರ್. ಅವಾಗೆಲ್ಲ ಮಾಡಿದಾಗ ಬಿದರ್ ಸರ್ ಹೇಳಿದ್ರು ಸರ್, ನಾಯಕರೇ ನೀವು ಮಾಡ್ತೀರಿ, ನೀವು ಅನುಭವ ಐತಿ ನಿಮಗೆ, ಸ್ವಲ್ಪ ತಗೊಂಡೋಗಿ ಮಾಡ್ರಿ ಅಂತಂದಾಗ ನಾವು ಅರ್ಜಿ ಹಾಕಿದ್ವಿ. ನಮಗೆ ಕೊಡ್ಸಿದ್ರು, ಫಾರ್ಮ್ನವರೇ ಕೊಡ್ಸಿದ್ರು. ಹಂಗಾಗಿ ಚೆನ್ನಾಗಿ ಬಂದಿದಾವ. ನಾವು ತುಪ್ಪ ತೆಗಿಬೇಕು. ಸರ್ ತುಳುವೆ ಜೇನು ಸರ್ ಇದು. ಸರ್ 3 ಬಾಕ್ಸ್ ಕೊಟ್ಟಾರೆ. 4 ಬಾಕ್ಸ್ನು ಚೆನ್ನಾಗಿದ್ದೇವೆ ಸರ್. ಈ ನಮೂನಿ ಬಂದಾವ ಸರ್. ತುಪ್ಪ ಭಾಳ ಬಂದಿದೆ ಸರ್ ಈಗ. ತೆಗಿಬೇಕು ಸರ್, ಇದನ್ನ ತೆಗಿಬೇಕು ಸರ್. ನಾಳೆ ನಾಡ್ದಾಗ ನೋಡಿ ತೆಗಿತೀವಿ ಸರ್. ಈಗ ಒಂದು 2.5-3 ತಿಂಗಳು ಆಗ ಸರ್ ಇದು. ಇದೊಂದ್ಸಲ 3 ತಿಂಗಳಿಗೆ ಬರುತ್ತೆ ಸರ್. ನೆಕ್ಸ್ಟ್ 1.5 ತಿಂಗಳಿಗೆ ಬಂದ್ಬಿಡುತ್ತೆ ಸರ್. ಯಾಕಂದ್ರೆ ಜಾಸ್ತಿ ಹೂ ಇದಾವೆ ಸರ್ ಇಲ್ಲಿ. ಮನೆ ಹತ್ರ ಕಾಪಿದು, ಸೇವಿಂದು, ಮತ್ತೆ ಸಪೋಟದ್ದು, ಹಲಸಿಂದು ಎಲ್ಲ ಹೂ ಇದೆ ಅಲ್ಲ ಸರ್. ಹಂಗಾಗಿ ಬೇಗ ಬಂದಿದೆ ಸರ್ ಇದು. ಹ್ಞೂ ಸರ್, ಬೇಗ ಬಂದಿದೆ ಸರ್. ಸರ್ ಉಪಯೋಗ ಅಂತಂದ್ರೆ ನಮಗೆ ನೀರಾವರಿ ಚಾನಲ್ ಇದೆಯಲ್ಲ ಸರ್, ಹಂಗಾಗಿ ಶೀತ ಆಗತ್ತೆ ಅಂತಂದು ಹಿಪ್ಲಿ ಮೇಲೆ ನಾವು ಗ್ರಾಫ್ಟಿಂಗ್ ಕಟ್ಕೊಂತೀವಿ ಸರ್. ಅದೇ ಡೈರೆಕ್ಟ್ ಬಳ್ಳಿ ಇದ್ರೆ ಸತ್ತು ಹೋಗುತ್ತೆ ಸರ್. ಬಳ್ಳಿ ಎಲ್ಲ ಒಣಗಿ ಹೋಗ್ಬಿಡುತ್ತೆ ಸರ್. ಹಂಗಾಗಿ ಇದ್ರ ಮೇಲೆ ನಾನೇ ಗ್ರಾಫ್ಟಿಂಗ್ ಕಟ್ಕೊಂತೀವಿ ಸರ್. ಗ್ರಾಫ್ಟಿಂಗ್ ಕಟ್ಕೊಂಡು ನಾನು ಪ್ಲಾಂಟ್ ಮಾಡ್ಕೊಂತೀವಿ ಸರ್ ನಾನು. ಸರ್ ಇಲ್ಲಿಗೆ ನಮಗೆ ಅದೇ ಸರ್, ನಮ್ಮ ಕತ್ಲಗೆರೆ ಯೂನಿವರ್ಸಿಟಿ ಫಾರ್ಮ್ ಇದೆಯಲ್ಲ ಸರ್, ಅವರು ಸಹ ಬಹಳ ಮಾಹಿತಿ ಕೊಡ್ತಾರೆ ಸರ್ ನನಗೆ. ಅವ್ರಿಗೆ ನಾನು ಏನೋ ಸ್ವಲ್ಪ ತೊಂದರೆ ಆದ್ರೆ ಹೇಳಿದ್ರೆ, ಫೋನ್ ಮಾಡಿದ್ರೆ ಬರ್ತಾರೆ ಸರ್. ನಾನು ಅಲ್ಲಿ ಹೋಗ್ತೀನಿ, ಕರ್ಕೊಂಡ್ ಬರ್ತೀನಿ, ಭೇಟಿ ಮಾಡ್ತಾರೆ ಸರ್. ಅವ್ರು ಹಂಗೇನು ಭಾರಿ ಚೆನ್ನಾಗಿ ತೋರಿಸ್ಕೊಡ್ತಾರೆ ಸರ್. ನಾಯಕರೇ ನೀವು ಮಾಡ್ತೀರಿ, ನಿಮ್ಗೆ ಆಸಕ್ತಿ ಇದೆ ಮಾಡ್ರಿ, ನಾವ್ ಇನ್ನೂ ನಿಮಗೆ ಹೇಳ್ತೀವಿ, ಹೊಸ ಹೊಸ ಐಡಿಯಾ ಹೇಳ್ತೀವಿ ಅಂತಂದು ಹೇಳ್ತಾರೆ ಸರ್. ನಮಗೆ ಭಾರಿ ಅನುಕೂಲ ಇದೆ ಸರ್ ನಮಗೆ ಈ ಫಾರ್ಮ್ ಇದ್ದಿದ್ದು. ನಾನು ಅವರಿಂದಲೇ ನನಗೆ ಒಂದು ಸ್ವಲ್ಪ ಮಾಹಿತಿ ಜಾಸ್ತಿ ಸಿಕ್ಕಿತ್ತು. ಜಾಸ್ತಿ ಹೇಳಿ ಸರ್. ಸರ್ ಈಗ 2 ವರ್ಷ ಆಯ್ತು ಸರ್ ಈಗ. 2 ವರ್ಷ ಆಯ್ತು. ಸರ್ ಇದು ಸರ್ ಅದೇ ಸರ್, ನಮಗೆ ಯಾಕಂತಂದ್ರೆ ಒಂದು ಭದ್ರಾ ಡ್ಯಾಮು ಇಂಜಿನಿಯರ್ ಇವರು ವಿಶ್ವೇಶ್ವರಯ್ಯ, ಹಂಗಾಗಿ ನಮಗೆ ಅದರಿಂದ ಬಹಳ ಅನುಕೂಲ ಆಗಿದೆಯಲ್ಲ. ಹಂಗಾಗಿ ನಾವು ದಾವಣಗೆರೆ ನೀರಾವರಿ ಬಂದಿದೆಯಲ್ಲ ಸರ್, ಹಂಗಾಗಿ ನಾವು ಬೆಂಗಳೂರಲ್ಲಿ ಮಾಡಿಸಿದ್ದೆ ಸರ್ ಅದನ್ನ. ಬರೋ ಜನ ಎಲ್ಲ ಒಳ್ಳೆ ಕೆಲಸ ಮಾಡಿದೆ. ಅದೇ ಭದ್ರಾ ಡ್ಯಾಮ್ ಇಂಜಿನಿಯರ್ ಬಂದು ಮಾರನೇ ದಿವಸ ಮತ್ತು 15 ದಿವಸ ಬಿಟ್ಟು ಬಂದು, ಏನೇ ನಾಯಕರೇ ನಾವು ಸಹ ಮಾಡಿಲ್ಲ, ನೀವು ಇಷ್ಟೊಂದೆಲ್ಲ ಖರ್ಚು ಮಾಡಿದಿರಲ್ಲ ಏನಂತಂದ್ರು. ಅವಾಗ ನಾನು ಹೇಳಿದೆ, ಹಿಂಗೆಲ್ಲ ಸರ್ ನಾವೆಲ್ಲ ಈ ನಮೂನೆ ಎಲ್ಲ ಸೊಸಿ ಸಾಕೊಂಡು ನೀವೆಲ್ಲ ಗಿಡಗಳಿಗೆ ನೀರ್ ಬೇಕಂದ್ರೆ ಒಂದು ಕೊಡಪನ ನೀರ್ ತರಕಾಗಲ್ಲ. ಹಂಗಾಗಿ ಇದನ್ನ ನಾವು ರೈತರು ತಗೊಂಡು ಮಾಡಿದ್ವಿ ಸರ್ ಅಂತಂದೆ. ಬಹಳ ಜನ ಬರ್ತಾ ಇದಾರೆ ರೈತರು ನೋಡಕ್ ಅಂತಂದು. ಬಂದ್ ಕೂಡ್ಲೇನೆ ಕೈ ಮುಗಿತಾರೆ ಅದಕ್ಕೆ. ಸರ್ ನೋಡಿ ಸರ್, ಇಷ್ಟೊಂದೆಲ್ಲ ಮಾಡಿದೀವಿ ಸರ್. ಸರ್ ಇದೇನಂತಂದ್ರೆ, ಕೆಲವು ಗ್ರೀನ್ ಹೌಸ್ ಬಟ್ಟೆ ಕಟ್ಕೊಂಡಿನಿ ಸರ್. ಮುಳ್ತಂತಿ ಕಂಬದ ಮೇಲೆ ಗ್ರೀನ್ ಹೌಸ್ ಬಟ್ಟೆ ಕಟ್ಕೊಂಡು, ಸರ್ ಕಟ್ಕೊಂಡು ನೋಡೋಣ, ಇದ್ರ ಮೇಲೆ ಹಿಡ್ಕೊಂಡಿದಾವೆ ಸರ್, ಚೆನ್ನಾಗಿ ಹಿಡ್ಕೊಂಡಿದಾವೆ. ಈ ಹೈಟ್ ಬಳ್ಳಿ ಬಂದಾಗ ನೋಡೋಣ, ಒಂದು ರಿಂಗಾರೆ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಡ್ರಿಪ್ ವೈರ್ ಕಟ್ಕೊಂಡು ಅದ್ಮೇಲೆ ಬಳ್ಳಿ ಬಿಟ್ರೆ ಬಾರಿ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಇದಾರೆ. ನೋಡೋಣ, ಆ ಪ್ರಯೋಗ ಮಾಡಿದೀನಿ ಸರ್. ಹೊಸ ಪ್ರಯೋಗ ಮಾಡಿದೀನಿ ಸರ್. ನೋಡೋಣ ಬಂದ್ರೆ ಚೆನ್ನಾಗಿ ಬರ್ಬೋದು. ನೋಡೋಣ, ಬಹಳ ಜನ ಬಂದು ಹೋಗ್ತಾ ಇದಾರಲ್ಲ, ಏನೋ ಹೊಸ ಒಂದು ಪ್ರಯೋಗ ಮಾಡ್ಬೇಕು ಸರ್. ಹಂಗಾಗಿ ನೋಡಿ ಸರ್, ಡ್ರ್ಯಾಗನ್ ಫ್ರೂಟ್ ಸರ್, ನಾನು ಡ್ರ್ಯಾಗನ್ ಫ್ರೂಟ್ ಹಾಕೊಂಡಿನಿ ಸರ್. ಒಂದು 5 ಗುಣ ಇದಾವೆ ಸರ್. ಸರ್ ಅದು ಶೇಪ್ ಸರ್. ಸೇಬ್ ಸರ್. ಹೋದ ವರ್ಷ ಶೇಬ್ ಬಿಟ್ಟಿದ್ದು ಸರ್. ಸರ್ ಈ ಸಲ ಹೂ ಬಿಟ್ಟಿದೆ. ನೋಡ್ಬೇಕು ಸರ್ ಮುಂದೇನು ಬರುತ್ತೆ, ಏನು ಉದುರ್ತೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವೆಲ್ಲ ಮಾಡಕೊಂಡೆ ಸರ್. ಇವೆಲ್ಲ ಡೈರೆಕ್ಟ್ ಬೆಳೆ. ಈಗ ಈ ಕಡೆ ಕಟ್ಟಿರೋದು, ಕೆಲವು ಗ್ರಾಫ್ಟಿಂಗ್ ಕಟ್ಟಿರೋದು ಹೊಲದಲ್ಲಿ ಮಾಡ್ಕೊಂಡೆ ಸರ್. ಸರ್ ಈಗ 5 ವರ್ಷ ಆಗಿದೆ ಸರ್ ಇದಕ್ಕೆ. 5 ವರ್ಷದ್ದು ನೋಡಿ ಸರ್. ಈಗ ರೋಡಿನ ಪಕ್ಕ ಎಲ್ಲ ಗಿಡ ಕಟ್ಟಿದ್ದೀನಿ ಸರ್, ಹಲಸಿನ ಗಿಡ. ಅಲ್ಲಿ ನಮ್ಮ ಹೊಲ ಹತ್ರ ಮಶಾನದಾಗೂ ಕಟ್ಟಿದ್ದೀನಿ ಸರ್. ಒಂದು 15-20 ಗಿಡ ಇದೇ ಕಟ್ಟಿದ್ದೀನಿ ಸರ್. ನಾನು ನೇರ್ಲಿಂದು ಕಟ್ಟಿದ್ದೀನಿ ಸರ್. ಎಲ್ಲ ನೋಡಿ ಸರ್, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕಾಯಿ. ಎಲ್ಲ ಜನ ಎಲ್ಲ ನೋಡಿ ತುಂಬಾ ನೋಡ್ತಾ ಇದ್ದಾರೆ ಸರ್.
ಹ್ಞೂ ಸರ್ ಚೆನ್ನಾಗಿದೆ. ಹಂಗಾಗಿ ಈ ಕಡೆ ನೇರ್ಲಿಂದ ಇದೆ ಸರ್. ಮತ್ತೆ ಈ ಕಡೆ ನೋಡಿ ಸರ್, ಇಲ್ಲೆಲ್ಲ ಬೆಳಿಗ್ಗೆ ಎಲ್ಲ ಕಟ್ ಮಾಡಿ ಸರ್. ಎಲ್ಲ ರೈತರೆಲ್ಲ ಬರ್ತಾ ಇರ್ತಾರೆ, ವಿಸಿಟ್ ಮಾಡ್ತಾ ಇರ್ತಾರೆ ಸರ್. ಹಂಗಾಗಿ ಎಲ್ಲ ಕ್ಲೀನ್ ಮಾಡಿದೆ ಸರ್. ಸರ್ ಸುಮಾರು ನಿಮ್ಗೆ ಎಷ್ಟು ವರ್ಷದಿಂದ ಅಡಿಕೆ ಬೆಳೀತಾ ಇದ್ದೀರಿ? ಸರ್ ಈಗ 48 ವರ್ಷ ಆಯ್ತು ಸರ್. ಈಗ 48 ವರ್ಷದಿಂದ ಅಡಿಕೆ ಸರ್. ಈಗ ಇತ್ತೀಚೆಗೂ 15 ವರ್ಷದಿಂದ ಇತ್ಲಾಗೆ ನಾವೆಲ್ಲ ಮಿಕ್ಸರ್ ಬೆಳೆ ಮಾಡ್ಕೊಂಡಿವಿ ಸರ್. ಮಿಕ್ಸರ್ ಬೆಳೆ ಅಂದ್ರೆ ಕಾಳುಮೆಣಸು, ಸಪೋಟ, ಕಾಫಿ ಇವೆಲ್ಲ ಬೆಳೀತಾ ಇದೀನಿ ಸರ್. ನನಗೆ ಶಿಫ್ಟ್ ಇದು ಸರ್. ನಮಗೆ ಈಗ ಅಡಿಕೆ ಮಾರ್ಕೊಂಡೆ, ಅಡಿಕೆ ದುಡ್ಡು ಹೋಯ್ತು. ನೆಕ್ಸ್ಟ್ ಕಾಳುಮೆಣಸಿಂದು, ನೆಕ್ಸ್ಟ್ ಕಾಫಿದು ಸರ್. ನಾವು ಹಂಗೂ ಹಿಂಗೂ ಸಪೋಟಾನೇ ಒಂದು 9,000 ಸಪೋಟ ಮಾರಿದ್ದೀನಿ ಸರ್ ಈ ವರ್ಷ. 9,000 ಸಪೋಟ ಮಾರಿದ್ದೀನಿ ಸರ್. ಸಪೋಟ ಹಣ್ಣು ಮಾರಿದ್ದೀನಿ ಸರ್. ರೈತರೆಲ್ಲ ಫೋನ್ ಮಾಡ್ತಾರೆ ಸರ್, ಸಪೋಟ ತಗೊಂಬರ್ರಿ ಅಂತ. ನಾನು ಇಲ್ಲೇ ತೂಕ ಮಾಡ್ಕೊಂಡು ಕವರ್ನಾಗ ಹಾಕೊಂಡು ಕಟ್ಕೊಂಡು ಹೋಗ್ಬಿಡ್ತೀನಿ ಸರ್. 30 kg 40 kg ಅಲ್ಲೆಲ್ಲ ಕೊಟ್ಟು ಹಂಗೆ ದುಡ್ಡು ಇಸ್ಕೊಂಡ್ ಬಂದ್ಬಿಡ್ತೀನಿ. ಸಮಗ್ರವಾದ ಏನು ಬೆಳೆ ಬೆಳೀತಿದಾರೆ ಈಗ, ಎಷ್ಟು ವರ್ಷದಿಂದ ಚಾಲೂ ಮಾಡಿರಿ? ಈಗ 15 ವರ್ಷ ಸರ್. ನಾನು ಇಲ್ಲಿ ಬಂದು ಊರಾಗಿಂದ ಇತ್ಲಾಗ ಬಂದಿದ್ದು 15 ವರ್ಷ ಆಯ್ತು. ಅಲ್ಲಿಂದ ನಾನು ಅಷ್ಟೇ ಏಕೆ ಒಂದೇ ಬೆಳೆ ಸರ್. ನಾವು ಅಡಿಕೆ ಬೆಳೆ ಒಂದೇ ಬೆಳೆ ಮಾಡ್ತಿದ್ವಿ ಸರ್. ನಾನು ಇತ್ತೀಚೆಗೂ ನಾನು ಹೊರಗಡೆ ಸಿರ್ಸಿ, ಸಾಗರ, ಸಿದ್ದಾಪುರ ಈ ಸೈಡ್ ಎಲ್ಲ ಹೋಗಕ್ ಹಚ್ಚಿದ್ನ ಸರ್. ಇಲ್ಲೇ ಫಾರ್ಮಿಗೆ ಹೋಗ್ತಿದ್ದೆ ಸರ್. ಕತ್ಲಗಿರಿ ಯೂನಿವರ್ಸಿಟಿ ಫಾರ್ಮ್ ಇದೆಯಲ್ಲ ಸರ್, ಅವರು ಸರ್ ನನಗೆ ಎಲ್ಲ ಹೇಳ್ಕೊಡೋರು ಸರ್. ಇಂಥದ್ ಮಾಡು ಚೆನ್ನಾಗ್ ಬರುತ್ತೆ ಈ ನೆಲಕ್ಕಂತ ಹೇಳಿದ್ರು ಸರ್. ಬೇಸಾಯ ಮಾಡ್ರಿ, ಪದ್ಧತಿ ಮಾಡ್ರಿ ಅಂತ ಅಂದ್ರು ಸರ್. ಅವಾಗೆಲ್ಲ ಮಾಡ್ತಾ ಇದ್ದೀನಿ ಸರ್. ನಾನು ಇದಕ್ಕೆ ಕನ್ವರ್ಟ್ ಆಗಿದ್ದೀನಿ ಸರ್ ನಾನು. ಇಲ್ಲ ಸರ್, ನನಗೆ ಒಳ್ಳೆ ಇನ್ಕಮ್ ಇದೆ ಸರ್. ಒಳ್ಳೆ ಇನ್ಕಮ್ ಇದೆ ನೋಡ್ರಿ ಸರ್. ಈಗ ಸುಮಾರು 3-3.5 ಕ್ವಿಂಟಲ್ ಇದೆ. ಅದು ಒಂದು 2 ಲಕ್ಷ ಚಿಲ್ಲರದ್ದು ಕಾಳು ಮೆಣಸಿದೆ. ಕಾಫಿದು ಮೊನ್ನೆ ನೋಡ್ರಿ ಒಂದು ಬರೀ 20 ಗಿಡಕ್ಕೆ ಒಂದು 30 kg ಕಾಫಿ ಬಂದಿತ್ತು. ಅದೊಂದು 6,000 ಕಾಫಿ ಆಯ್ತು. ಈಗ ನೆಕ್ಸ್ಟ್ ಸಪೋರ್ಟ್ ಕೊಟ್ಟೆ ನಾನು. ಹೇ ಸರ್, ಹಂಗೆ ಸೀದಾ ಬರ್ತಾ ಇರ್ತಾವ ಸರ್. ಸುಮ್ಮನೆ ಒಂದಕ್ಕಿಂತ ಒಂದು ಜೇನು ಅದು ಜೇನು ಸಾಕೊಂಡಿನಿ ಸರ್. ಅದು ಸರ್, ರೈತ ಏನಾದ್ರು ಮಾಡ್ಬೋದು, ಸಾಧನೆ ಮಾಡಿದ್ರೆ ಸರ್. ಓದು ಬರನೇ ಬೇಕು ಅಂತ ಇಲ್ಲ ಸರ್. ಕೆಲವರು ಕಾಲೇಜ್ನಲ್ಲಿ ಇವರು PhD ಮಾಡಿದ್ದಾರೆ ಸರ್. ನಾನು ಬರೇ ಹೊಲದಲ್ಲಿ PhD ಮಾಡಿದ್ದೀನಿ ಸರ್. ನಾನು ಅಷ್ಟೊಂದು ಅನುಭವ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್ ನಾನು. ಹಂಗೆ ಸರ್. ಒಳ್ಳೆ ಮಾಹಿತಿ. ನಮಸ್ಕಾರ.